ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ಇವರಿಬ್ಬರ ಫ್ರೆಂಡ್ಶಿಪ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫ್ಯಾನ್ಸ್ ಪೇಜ್ಗಳಂತೂ ಸಿಕ್ಕಾಪಟ್ಟೆ ಸೃಷ್ಟಿಯಾಗಿದೆ. ಹೌದು, ಆರಂಭದಿಂದಲೂ ಇಲ್ಲಿಯವರೆಗೂ ಕೂಡ ಇವರಿಬ್ಬರ ಫ್ರೆಂಡ್ಶಿಪ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಆದರೆ ಇತ್ತೀಚೆಗೆ ಇವರಿಬ್ಬರ ನಡುವೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಗೊಂದಲಗಳು ಆಗ್ತಾ ಇದ್ದು, ಇದೀಗ ಕಾವ್ಯ ಅವರ ಬಿಹೇವಿಯರಿಂದ ಸಿಕ್ಕಾಪಟ್ಟೆ ಬೇಸರಗೊಂಡು ಗಿಲ್ಲಿಯವರು ಕಾವ್ಯ ಜೊತೆ ಮಾತನಾಡೋದನ್ನೇ ಬಿಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಗಿಲ್ಲಿ ಹಾಗೂ ಕಾವ್ಯ ನಡುವೆ ಯಾವ ವಿಚಾರವಾಗಿ ಜಗಳವಾಗಿದೆ, ಯಾವ ಒಂದು ವಿಚಾರಕ್ಕೆ ಇಷ್ಟೊಂದು ಕ್ಲೋಸ್ ಆಗಿದ್ದ ಇಬ್ಬರಿಬ್ರು ಇದೀಗ ಸಪ್ರೇಟ್ ಆಗಿದ್ದಾರೆ, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಇತ್ತೀಚೆಗೆ ಗಿಲ್ಲಿಯವರ ಕಾಮಿಡಿ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ತುಂಬಾನೇ ಇರಿಟೇಟ್ ಆಗ್ತಾ ಇದೆ. ಯಾವೆಲ್ಲ ಸ್ಪರ್ಧಿ ಗಿಲ್ಲಿಯವರ ಕಾಮಿಡಿಗೆ ನಗ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು, ಈಗ ಆ ಸ್ಪರ್ಧಿಗಳೇ ಗಿಲ್ಲಿಯವರ ಕಾಮಿಡಿನ ಇಟ್ಕೊಂಡು ನಾಮಿನೇಷನ್ನಲ್ಲಿ ಕಾರಣಗಳನ್ನು ಕೊಡ್ತಾ ನಾಮಿನೇಟ್ ಮಾಡ್ತಿದ್ದಾರೆ. ಮೊದಲಿನಿಂದಲೂ ಗಿಲ್ಲಿಯವರು ಕಾವ್ಯ, ರಕ್ಷಿತಾ ಹಾಗೂ ರಘು ಅವನ್ನ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ರು. ಕಾವ್ಯ, ರಕ್ಷಿತಾ ಹಾಗೂ ರಘು ವಿಚಾರಕ್ಕೆ ಯಾರೇ ಬಂದರೂ ಕೂಡ ಗಿಲ್ಲಿಯವರು ಕಾಮಿಡಿ ರೀತಿಯಲ್ಲೇ ಉಳಿದ ಸ್ಪರ್ಧಿಗಳಿಗೆ ಕೌಂಟರ್ ಕೊಡ್ತಾ ತಮ್ಮ ಸ್ನೇಹಿತರ ಪರ ನಿಂತು ಮಾತನಾಡ್ತಾ ಇದ್ರು. ಹಾಗೆ ಕಾವ್ಯ, ರಕ್ಷಿತಾ ಹಾಗೂ ರಘು ಅವರು ಕೂಡ ಗಿಲ್ಲಿಯವರ ಪರ ನಿಂತು ವಾಯ್ಸ್ ರೈಸ್ ಮಾಡಿದ್ದನ್ನು ಕೂಡ ನಾವೀಗಾಗಲೇ ನೋಡಿದ್ದೀವಿ. ಆದರೆ ಇದೀಗ ಇವರೆಲ್ಲರ ಸ್ನೇಹ ಮಧ್ಯ ಬಿರುಕು ಮೂಡಿದೆ. ರಕ್ಷಿತಾ ಅವರು ಯಾವಾಗಲೂ ಗಿಲ್ಲಿ ಜೊತೆಗೇನೆ ಇದ್ದು ಗಿಲ್ಲಿ ಕಾಮಿಡಿಗೆ ನಗ್ತಾ ಮಜಾ ಮಾಡ್ತಾ ಇರ್ತಾರೆ. ಆದರೆ ನಾಮಿನೇಷನ್ ಅಂತ ಬಂದಾಗ ಗಿಲ್ಲಿಯವರನ್ನೇ ನಾಮಿನೇಟ್ ಮಾಡ್ತಾರೆ. ಇನ್ನು ರಘು ಅವರು ಕೂಡ ಮೊದಲಿಗೆ ಗಿಲ್ಲಿಯವರ ಮಾತಿಗೆ ನಗ್ತಾ ಇದ್ದು ಎಂಟರ್ಟೈನ್ಮೆಂಟ್ ತಗೊಳ್ತಾ ಇದ್ರು. ಇದೀಗ ಗಿಲ್ಲಿಯವರ ಪ್ರತಿ ಮಾತನ್ನು ಕೂಡ ಪರ್ಸನಲ್ ಆಗಿ ತೆಗೆದುಕೊಂಡು ಪ್ರತಿ ವಾರನೂ ಕೂಡ ಗಿಲ್ಲಿಯವನ್ನ ನಾಮಿನೇಟ್ ಮಾಡಿ ಅವರನ್ನ ಏಟ್ ಮಾಡ್ತಾ ಇದ್ದಾರೆ. ಇತ್ತ ಎಲ್ಲರಿಗಿಂತ ಅತಿ ಹೆಚ್ಚಾಗಿ ಕ್ಲೋಸ್ ಆಗಿದ್ದ ಕಾವ್ಯ ಅವರು ಕೂಡ ಗಿಲ್ಲಿಯವರನ್ನ ಇದೀಗ ದ್ವೇಷ ಮಾಡಲು ಆರಂಭಿಸಿದ್ದಾರೆ. ಗಿಲ್ಲಿ ಯಾವಾಗ ನಾನು ಏನ್ ಹೇಳ್ತೀನೋ ಅದನ್ನ ಬಿಟ್ಟು ಬೇರೆನೇ ಮಾಡ್ತಾನೆ, ನನ್ನ ಮಾತಿಗೆ ಬೆಲೆ ಇಲ್ಲ, ಇರಿಟೇಟ್ ಆಗ್ತಾ ಇದೆ, ನಾನು ಎಷ್ಟು ಸತಿ ಸೂಕ್ಷ್ಮವಾಗಿ ಹೇಳಿದ್ರೂ ಸಹ ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡ್ತಿದ್ದಾನೆ, ಅವನಿಂದ ನನ್ನ ಆಟ ಹಾಳಾಗ್ತಾ ಇದೆ ಎನ್ನುವ ಕಾರಣಗಳನ್ನ ಇಟ್ಕೊಂಡು ಕಾವ್ಯ ಅವರು ಗಿಲ್ಲಿ ಅವರನ್ನ ಸ್ವಲ್ಪ ದೂರನೇ ಉಳಿಸಿದ್ದಾರೆ. ಹೌದು, 2 ವಾರಗಳಿಂದನೂ ಕೂಡ ಕಾವ್ಯ ಅವರು ಗಿಲ್ಲಿಯವರ ಜೊತೆ ಅಷ್ಟೊಂದಾಗಿ ಬೆರಿತಾ ಇಲ್ಲ. ಗಿಲ್ಲಿಯವರು ಏನೇ ಮಾಡಿದರೂ ಸಹ ಅದನ್ನು ಪರ್ಸನಲ್ ಆಗಿ ತೆಗೆದುಕೊಂಡು ಗಿಲ್ಲಿ ಮೇಲೆ ರೇಗಾಡ್ತಾ ಇದ್ದಾರೆ. ಇದು ಗಿಲ್ಲಿಗೂ ಕೂಡ ತುಂಬಾನೇ ಬೇಸರ ಮೂಡಿಸಿದೆ. ಅಷ್ಟೇ ಅಲ್ಲ, ಗಿಲ್ಲಿಯು ಅಭಿಮಾನಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಬೇಸರ ತರಿಸಿದೆ. ಇವರಿಬ್ರು ಒಳ್ಳೆ ಸ್ನೇಹಿತರಾಗಿದ್ರು, ಆದರೆ ಇದೀಗ ಚಿಕ್ಕ ಪುಟ್ಟ ರೀಸನ್ಗಳಿಗೆ ನಾಮಿನೇಟ್ ಮಾಡ್ತಾ ಇಬ್ಬರು ದೂರವಾಗಿದ್ದಾರೆ ಎಂದು ಕಾವ್ಯ ಹಾಗೂ ಗಿಲ್ಲಿ ಪ್ರೀತಿಸುವಂತಹ ಅಭಿಮಾನಿಗಳು ಕೂಡ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಮಿನೇಷನ್ ಅಂತ ಬಂದಾಗ ಕಾವ್ಯ ಅವರು ಕೊಡುವಂತಹ ರೀಸನ್ ಇಂದ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ. ಇದೀಗ ಕಾವ್ಯ ಅವರಿಂದ ದೂರ ಉಳಿದು ಅವರ ಜೊತೆ ಮಾತನಾಡೋದನ್ನೇ ಬಿಟ್ಟಿದ್ದಾರೆ. ಹೌದು, ರಕ್ಷಿತಾ, ರಘು ಹಾಗೂ ಕಾವ್ಯ ಜೊತೆ ಒಳ್ಳೆಯ ಅಟ್ಯಾಚ್ಮೆಂಟ್ ಅನ್ನ ಹೊಂದಿದ್ದ ಗಿಲ್ಲಿ ಇದೀಗ ಒಂಟಿಯಾಗಿದ್ದಾರೆ. ತಮ್ಮ ಆತ್ಮೀಯ ಸ್ನೇಹಿತರಾದ ಈ 3 ಜನ ಸ್ಪರ್ಧಿಗಳೇ ನಾಮಿನೇಷನ್ ಅಂತ ಬಂದಾಗ ನನ್ನನ್ನ ನಾಮಿನೇಟ್ ಮಾಡ್ತಿದ್ದಾರೆ, ಎಲ್ಲದನ್ನ ಪರ್ಸನಲ್ ಆಗಿ ತೆಗೆದುಕೊಂಡು ಎಲ್ಲರ ಮುಂದೆ ಅವಮಾನ ಮಾಡ್ತಿದ್ದಾರೆ ಎಂದು ಗಿಲ್ಲಿಯವರು ಇಂದು ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದಾರೆ. ಈ 3 ಜನ ಸ್ಪರ್ಧಿಗಳೊಂದಿಗೆ ಮಾತನಾಡೋದನ್ನೇ ಕಮ್ಮಿ ಮಾಡಿದ್ದಾರೆ. ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಜತ್ ಅವರ ಜೊತೆ ಕೊಂಚ ಕ್ಲೋಸ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು, ಕಾವ್ಯ ಅವರು ಗಿಲ್ಲಿ ಇಂದನೇ ಹೈಲೈಟ್ ಆಗ್ತಾ ಇರೋದು, ಗಿಲ್ಲಿ ಇಂದಲೇ ಫುಟೇಜ್ ಗಳನ್ನ ತೆಗೆದುಕೊಳ್ತಾ ಇರೋದು ಎನ್ನುವ ವಾದ ವಿವಾದ ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಿಂದಲೂ ಇದ್ದೇ ಇದೆ. ಆರಂಭದಿಂದಲೂ ಈ ಒಂದು ಚರ್ಚೆ ನಡೀತಾ ಇದ್ದು ಇದು ಕಾವ್ಯ ಅವರಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇತ್ತು. ನಾನು ಎಷ್ಟೇ ಎಫರ್ಟ್ ಹಾಕಿ ಆಡಿದ್ರೂ ಗಿಲ್ಲಿಯವರ ಹೆಸರು ಬರ್ತಾ ಇದೆ, ನನ್ನ ಆಟಕ್ಕೆ ಗಿಲ್ಲಿಯವರು ತೊಂದರೆ ಆಗ್ತಾ ಇದ್ದಾರೆ ಎಂದು ಗಿಲ್ಲಿಯಿಂದ ದೂರ ಉಳಿಯಲು ಕಾವ್ಯ ಅವರು ಎಷ್ಟೇ ಟ್ರೈ ಮಾಡಿದ್ರು ಗಿಲ್ಲಿಯವರು ಕಾವ್ಯ ಅವನ್ನ ಬಿಟ್ಕೊಡ್ತಾ ಇರಲಿಲ್ಲ. ಇದೇ ವಿಚಾರವಾಗಿ ಇಂದು ಕಾವ್ಯ ಅವರು ಗರಂ ಆಗಿ ಪ್ರತಿ ನಾಮಿನೇಷನ್ ವೇಳೆ ಗಿಲ್ಲಿ ಅವರ ಹೆಸರನ್ನ ಸೂಚಿಸಿದ್ದಕ್ಕೆ ಗಿಲ್ಲಿ ಅವರು ತುಂಬಾನೇ ಬೇಸರಗೊಂಡು ಕಾವ್ಯ ಜೊತೆ ಮಾತನಾಡೋದನ್ನ ಬಿಟ್ಟಿದ್ದು ಇದು ಬಿಗ್ ಬಾಸ್ ಅನ್ನ ನೋಡ್ತಾ ಇರೋ ವೀಕ್ಷಕರಿಗೂ ಹಾಗೂ ಗಿಲ್ಲಿ ಹಾಗೂ ಕಾವ್ಯ ಅವರ ಸ್ನೇಹವನ್ನ ಪ್ರೀತಿ ಮಾಡ್ತಾ ಇದ್ದ ಅಭಿಮಾನಿಗಳಿಗೂ ತುಂಬಾನೇ ಬೇಸರ ಮೂಡಿಸಿದೆ. ನಿಮ್ಮ ಪ್ರಕಾರ ಈ ಒಂದು ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು? ನಿಮ್ಮ ಸಪೋರ್ಟ್ ಯಾರಿಗೆ, ಗಿಲ್ಲಿಗ ಇಲ್ಲ ಕಾವ್ಯ ಅವರಿಗ? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.